ಈಗ ವೀಡಿಯೋ ಮಾಡಿದೆ ಅಂತ ವೀಡಿಯೋ ಮಾಡುವ ಅಂತ ಮಾಡಿದ್ದು. ಆಫೀಸ್ನಲ್ಲಿ ಯಾರಿಲ್ಲ, ಸೊ ಐಮ್ ಸೆಟ್ಟಿಂಗ್ ಅಲೋನ್. ಒಬ್ಬ ಇದ್ದಾನೆ, ಒಳಗಡೆ ಇದ್ದಾನೆ, ಏನೋ ಮಾಡ್ತಿದ್ದಾನೆ, ಏನೋ ಕನ್ಫ್ಯೂಷನ್ ಆಗಿದೆ ಮೋಸ್ಟ್ಲಿ. ಸೊ ಮತ್ತು ಹೇಗಿದ್ದೀರ ಎಲ್ಲ? ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ. ಹಾಗಂತ ನಾನು ಹುಚ್ಚ ವೆಂಕಟ್ ಥರ ಆಗಬೇಕು, ಕಂಟೆಂಟ್ ಇದೆ ಅಂತ ಹೇಳಲ್ಲ. ಕಂಟೆಂಟ್ ಇಲ್ಲ, ಆಗ್ತಿಲ್ಲ, ಕನ್ಸಿಸ್ಟೆನ್ಸಿ ಹೀಗೆ ಮೇಂಟೈನ್ ಮಾಡೋದು. ಸೊ ಮೇಂಟೈನ್ ಮಾಡ್ಬೇಕಂದ್ರೆ ಮಿಡ್ಲಲ್ಲಿ ಸ್ವಲ್ಪ ಡೇಸ್ ಒಳ್ಳೆ ಮಾಡ್ಬೋದಿತ್ತು ವೀಡಿಯೋ. ದೆರ್ ಇಸ್ ಎ ಲಾಟ್ ಆಫ್ ಕಾನ್ಸೆಪ್ಟ್ ಕಂಟೆಂಟ್. ಐ ಥಿಂಕ್ ಸಮಥಿಂಗ್ ಲೈಕ್ ದ್ಯಾಟ್ ಇತ್ತು. ನಾನೊಂದು ಲಾಂಗ್ ಡ್ರೈವ್ ಟೂರ್ ಹೋಗಿದ್ದೆ ಇಲ್ಲಿ ಸೌದಿಯಲ್ಲಿ, ಅಬಾ ಅಂತ, ವಿಚ್ ಇಸ್ ವೆರಿ ಗುಡ್ ಪ್ಲೇಸ್. ದರ್ ಇಸ್ ಲಾಟ್ ಆಫ್ ವೀಡಿಯೋ. ಆ ವೀಡಿಯೋಸ್ ಕೂಡ ಅಪ್ಡೇಟ್ ಮಾಡ್ತೇನೆ. ಆ ವೀಡಿಯೋದಲ್ಲಿ ಅಂಥದ್ದೇನು ಇದಿಲ್ಲ, ಅಂದರೆ 1 by 1 ಅಪ್ಡೇಟ್ ಮಾಡ್ತೇನೆ. ಏನು ನಾನು ಅಂಥ ಕಂಟೆಂಟ್ ವಾಯ್ಸ್ ಓವರ್ ಕೊಡಬೇಕು, ವಾಯ್ಸ್ ರೆಕಾರ್ಡರ್ ಏನಿಲ್ಲ ನನ್ನ ಹತ್ರ. ಬಟ್ ಇನ್ನು ನಂಗೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅದೆಲ್ಲ ವಾಯ್ಸ್ ಮಾಡಲಿಕ್ಕೂ ಅದೆಲ್ಲ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಕಂಪ್ನಿ ಕ್ಯಾಮರಾ ಇದೆ, ನೋಡಿ ನನಗೆ ಎಣಿಸ್ಬೋದು ಆಮೇಲೆ ಇವನಿಗೆ ಏನಾಗಿದೆ ಅಂತ. ಯಾಕಂದರೆ ಐ ಆಮ್ ದಿ ಸೀನಿಯರ್ ಮೋಸ್ಟ್, ಏಜಲ್ಲಿ ಅಲ್ಲ, ಸೀನಿಯರ್ ಮೋಸ್ಟ್. ಲೈಕ್ ಇಲ್ಲಿ ಸೌದಿಯಲ್ಲಿ ಇರುವುದರಲ್ಲಿ, ಕಂಪ್ನಿಯಲ್ಲಿ ಇವನೇ ಯಾಕೆ ಹೀಗೆ ಮಾಡ್ತಾನೆ ಅಂತ ಅದು ನಂಗೆ ಗೊತ್ತಿಲ್ಲ ಹೇಗೆ ಮಾಡೋದಂತ. ಹಾಗಾಗಿ ಅದು ಮಾಡಲಿಕ್ಕೆ ಟೈಮ್ ಕೂಡ ಇಲ್ಲ. ಇಲ್ಲಿ ಕ್ಲೈಂಟ್ಸು, ಮೀಟಿಂಗು, ಅದು ಇದು, ಮತ್ತು ವೈಫ್ ಹತ್ರ, ಮನೆ ಹೋದ್ರ ಮೇಲೆ ವೈಫ್ ಹತ್ರ ಮಾತಾಡಬೇಕು, ಸ್ಲೀಪ್, ಫುಡ್ಡಿಗೇನು ಟೈಮ್ ಹಿಡಿಯಲ್ಲ. ಸೊ ಇದಕ್ಕೆಲ್ಲ ಈಗ ಟೈಮ್ ಇಲ್ಲ. ಹಾಗಾಗಿ ಒಂದು ಹೀಗೆ ವೀಡಿಯೋ ಮಾಡ್ತಾ ಹೋಗ್ತೀನಿ. ಯಾವಾಗ ಈ ವಿಡಿಯೋ ಯಾವತ್ತಾದರೂ ಒಂದಿನ ಒಳ್ಳೆ ಕಂಟೆಂಟಿಂದ ರೀಚ್ ಆಗುತ್ತೆ, ಜನರಿಗೆ ರೀಚ್ ಆಗುತ್ತೆ. ರೀಚ್ ಆದ್ರ ಮೇಲೆ ಇನ್ನೂ ಕಂಟೆಂಟನ್ನು ಒಳ್ಳೆ ರೀತಿಯಲ್ಲಿ ಮಾಡಿ, ಡೆಫಿನೆಟ್ಲಿ ಐ ಹ್ಯಾವ್ ಒಳ್ಳೊಳ್ಳೆ ಥಾಟ್ಸ್ ಇದೆ. ಈಗ ಜನ ಏನು ಮಾಡ್ತಿದ್ದಾರಲ್ಲ, ಅದರಿಂದ ಬೇರೆ ಥರದಲ್ಲಿ ಮಾಡಬೇಕಂತೇಳಲ್ಲ. ನೋಡುವ ದೇವರು ಹೇಗೆ ದಾರಿ ತೋರಿಸ್ತೀನಿ ಅಂತ. ಈಗ ಒಳ್ಳೆ ದಾರಿ ತೋರಿಸ್ತಿದ್ದಾನೆ, ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾನೆ. ಸೊ ಈಗ ನಂಗೆ ಯಾಕೆ ಸಡನ್ನಾಗಿ ನೆನಪಾಯ್ತು ಅಂದರೆ, ವೈಫಿಗೆ ಹೇಳಿದ್ದೆ, ಅವಳು ಯಾಕೆ ನಿಮ್ಮದು ವೀಡಿಯೋ ಮಾಡಿಲ್ಲ ಮತ್ತೆ ಅಂತ ಕೇಳಿಲ್ಲ. ಅದಕ್ಕೆ ಈಗ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ. ಟೇಕ್ ಕೇರ್ ಗೈಸ್.